ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದ್ದ ಖಲೀಲ್ ಕೊಲೆ ಪ್ರಕರಣದ ಆರೋಪಿಯಾಗಿದ್ದ ಮಿರ್ಜಾ ಕೌಸರ್ ಬೇಗ್ ಓಡಿ ಹೋಗುವ ಸಂದರ್ಭದಲ್ಲಿ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದ್ದ ಖಲೀಲ್ ಕೊಲೆ ಪ್ರಕರಣದಲ್ಲಿನ ಆರೋಪಿಯಾಗಿದ್ದ ಮಿರ್ಜಾ ಕೌಸರ್ ಬೇಗ್ ತಂದೆ ತೌಫಿಕ್ ಬೇಗ್ ಈತನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಪ್ರಕ್ರಿಯೆಗಳು ನಡೆಯುತ್ತಿದ್ದಾಗ ತನಗೆ ಟಾಯ್ಲೆಟ್ಗೆ ಹೋಗಬೇಕು ಎಂದು ತಿಳಿಸಿದ ಮೇರೆಗೆ ಆರೋಪಿಯ ಜೊತೆಗೆ ಸಿಬ್ಬಂದಿಯಾದ ಯಾಸಿನ್ ಇವರನ್ನು ಜೊತೆಗೆ ಕಳುಹಿಸಲಾಗಿತ್ತು. ಆ ಸಮಯದಲ್ಲಿ ಸಿಬ್ಬಂದಿ ಯಾಸಿನ್ ಇವರನ್ನು ತಳ್ಳಿ ಮಿರ್ಜಾ ಕೌಸರ್ ಬೇಗ್ ಓಡಿ ಹೋಗಿದ್ದು, ನಂತರ ಈತನು ಆಜಾದ್ಪುರ ರಸ್ತೆಯ ಹತ್ತಿರ ಇರುವ ಬಗ್ಗೆ ಮಾಹಿತಿ ಕಲೆ ಹಾಕಿದ ಪೊಲೀಸರು ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದಾಗ ರಕ್ಷಣೆಗೋಸ್ಕರ ಪೊಲೀಸರು ಈತನ ಮೇಲೆ ಫೈರಿಂಗ್ ಮಾಡಿದ್ದಾರೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಡಿಸಿಪಿ ಕನಿಕಾ ಸಿಕ್ರಿವಾಲ್ ಸೇರಿದಂತೆ ಇತರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. 4 ದಿನಗಳ ಹಿಂದೆ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿತ್ತು. ಅದರಲ್ಲಿ ಪ್ರಾಥಮಿಕ ತನಿಖೆಯ ಪ್ರಕಾರ ಏನು ಈ ಸೈಟ್ಗಳ ವಿಚಾರಕ್ಕೆ ಸಿವಿಲ್ ರಾಜ್ಯಕ್ಕೋಸ್ಕರ ಗಲಾಟೆ ಆಗಿರುವಂಥ ಬೆಳಕಿಗೆ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ನಾವು ವಿಶೇಷ ತಂಡಗಳನ್ನು ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಅವರಿಗೆ ಕೆಲಸವನ್ನು ನೀಡಿದ್ದಾರೆ. ನಮ್ಮ ವಿಶೇಷ ತಂಡ ACP ಸಬ್ ಅರ್ಬನ್, ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ, ಇನ್ಸ್ಪೆಕ್ಟರ್ ಸಬ್ ಅರ್ಬನ್ ಮತ್ತು ಕ್ರೈಮ್ ಟೀಮ್ 4 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಒಬ್ಬ ಆರೋಪಿ, ಅವನು ತಲೆಮರೆಸ್ಕೊಂಡು ಮುಂಬೈ, ಪುಣೆಯಲ್ಲೆಲ್ಲ ಓಡಾಡ್ತಾ ಇದ್ದ. ನಿನ್ನೆ ಅವನನ್ನು ವಶಕ್ಕೆ ಪಡ್ಕೊಂಡು ಇವತ್ತು ಬಂಧಿಸಲಾಗಿತ್ತು. ಅವನು ಸ್ಟೇಷನ್ನಿಂದ ನೇಚರ್ ಕಾಲ್ ನೆಪದಲ್ಲಿ ತಪ್ಪಿಸ್ಕೊಂಡಿದ್ದ. ಅವನನ್ನು ಮತ್ತೆ ನಮ್ಮ ತಂಡ ಪತ್ತೆ ಹಚ್ಚಲು ಯಶಸ್ವಿಯಾಗಿದ್ದಾರೆ. ಅವನನ್ನು ವಶಪಡಿಸ್ಕೊಳ್ಬೇಕಾದ್ರೆ ಅವನು ನಮ್ಮ ಸಿಬ್ಬಂದಿಯವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಹಾಗಾಗಿ ಅವನ ಮೇಲೆ ನಮ್ಮ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್ ಅವನನ್ನು ಸರೆಂಡರ್ ಆಗಂತ ಹೇಳಿದರೂ ಕೂಡ ಅವನು ಹಲ್ಲೆ ಮುಂದುವರಿಸಿದಾಗ ಅವನನ್ನು ಸಿಬ್ಬಂದಿಯವರ ರಕ್ಷಣೆಗೋಸ್ಕರ ಮತ್ತು ಅವನನ್ನು ಕೊಲೆ ಪ್ರಕರಣದಲ್ಲಿ ಬೇಕಾಗಿರುವ ಆರೋಪಿಗಳನ್ನು ಅವನ ಮೇಲೆ ಫೈರ್ ಮಾಡಿ ಅವನನ್ನು ವಶಪಡಿಸ್ಕೊಂಡಿದ್ದಾರೆ. ಗಾಯಗೊಂಡ ನಮ್ಮ ಏನು ಸಿಬ್ಬಂದಿ ಇದ್ದಾರೆ, 2 ಜನ ಹೆಡ್ ಕಾನ್ಸ್ಟೇಬಲ್ಸ್ ಮತ್ತು ಕಾನ್ಸ್ಟೇಬಲ್ಸ್, ಅವರನ್ನು ಇಲ್ಲಿ ಆಸ್ಪತ್ರೆಗೆ ಸಾಗಿಸಿದ್ದೀವಿ. ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ. ಅದರ ಜೊತೆಗೆ ಏನು ಇವನು ಆರೋಪಿ ಇದ್ದಾನೆ ಮಿರ್ಜಾ ಕೌಸರ್ ಬೇಗ್ ಅಂತ, ಅವನನ್ನು ಕೂಡ ಈಗಾಗಲೇ ಆಸ್ಪತ್ರೆಗೆ ಸಾಗಿಸಿ ಅವನಿಗೆ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇದರಲ್ಲಿ ಈಗೇನು ಆರೋಪಿ ಇದ್ದಾನೆ ಅವನ ಮೇಲೆ ಒಟ್ಟು 10 ಪ್ರಕರಣಗಳಿದ್ದಾವೆ. 7 ಅದಲ್ಲದೆ ಗ್ಯಾಂಬ್ಲಿಂಗ್, ಅದರಲ್ಲಿ ವಿಶೇಷವಾಗಿ ಈ ಬೆಟ್ಟಿಂಗ್ ಮತ್ತು ಗ್ಯಾಂಬ್ಲಿಂಗ್ ಪ್ರಕರಣಗಳಿದ್ದಾವೆ. ಅದರಲ್ಲಿ 4 ಗ್ಯಾಂಬ್ಲಿಂಗ್ ಮತ್ತು ಬೆಟ್ಟಿಂಗ್ ಪ್ರಕರಣಗಳು ಈಗಾಗಲೇ ಕನ್ವಿಕ್ಷನ್ ಆಗಿದೆ. ಅದಲ್ಲದೆ ಈಗ ಇತ್ತೀಚಿನದ ಒಂದು 307 ಈ ಸ್ಟೇಷನ್ನಿಂದ ತಪ್ಪಿಸ್ಕೊಂಡಿರುವಂಥದ್ದು ಮತ್ತು ಈಗ ನಮ್ಮ ಸಿಬ್ಬಂದಿಯವರ ಮೇಲೆ ಕರ್ತವ್ಯಕ್ಕೆ ಅಡ್ಡಪಡಿಸಿ ಮಾಡಂತ ಹಲ್ಲೆ ಮಾಡಿದ್ದಾರೆ 353, 307. ಸೊ ಟೋಟಲ್ 13 ಪ್ರಕರಣಗಳಲ್ಲಿ ಇವನು ಆರೋಪಿ ಆಗಿದೆ. ಅಲ್ಲಿ ಈ ಮರ್ಡರ್ ಕೇಸಲ್ಲಿ ಏನು ಪಾರ್ಟ್ ಅವ್ರು ಕೌಸರ್ ಇವನೇನು ಪಾತ್ರ? ಇವತ್ತು ಇದರಲ್ಲಿ 6 ಜನಗಳ ಆರೋಪಿಗಳ ಒಂದು ಭಾಗಿಯಾಗಿರುವಂಥದ್ದು ತಿಳಿದು ಬಂದಿರುವಂಥದ್ದು. ಇದರಲ್ಲಿ ಬೇಸಿಕಲಿ ಲ್ಯಾಂಡ್ ಗ್ರ್ಯಾಬಿಂಗ್ ಇರುವಂಥದ್ದು. ಈ ಎಲ್ಲ ಆರೋಪಿಗಳಿದ್ದಾರೆ ಮತ್ತು ಮೃತನಾಗಿದ್ದಾರೆ. ಇವರು ಕೂಡ ಏನು
ಡಾಕ್ಯುಮೆಂಟ್ಸ್ ಇರಲಾರ್ದಂಥ ಸೈಟ್ಸ್ಗಳಿಗೆ ಕಬ್ಜಾ ಮಾಡುವಂಥದ್ದು ಮತ್ತು ಅದರಲ್ಲಿ ಯಾವುದಾದ್ರೂ ದಾಖಲಾತಿಗಳು ಅದು ಸರಿ ಇರಲಿಲ್ಲ ಅಂತಂದರೆ ಒಂದು ನೋಟ್ರಿಗಳನ್ನು ಮಾಡಿಕೊಂಡು ಅಲ್ಲಿ ಸಿವಿಲ್ ವ್ಯಾಜ್ಯಗಳಲ್ಲಿ ಇವರು ತಲೆ ಹಾಕುವಂಥದ್ದು ಇಲ್ಲಿವರೆಗೆ ತಿಳಿದು ಬಂದಿದೆ. ಈಗ ಏನು ಆರೋಪಿಗಳನ್ನು ಬಂಧಿಸಿದ್ದೀವಿ ಅವರನ್ನು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡಿ ಮುಂದೆ ಏನಿದೆ ಅವ್ರದ್ದು ಪ್ರತಿಯೊಬ್ಬರ ರೋಲ್ ಇಂಡಿವಿಜುವಲ್ ಆಗಿ ಮತ್ತು ಈ ಘಟನೆಗೆ ಇಮ್ಮಿಡಿಯೇಟ್ ಕಾರಣ ಏನನ್ನೋದ್ರ ಬಗ್ಗೆಯೂ ಕೂಡ ನಾವು ತನಿಖೆ ಮಾಡ್ತೀವಿ. ಹೆಸರುಗಳು ನಿಮಗೆ ಆಮೇಲೆ ತಿಳಿಸ್ತೀವಿ. ಅದರಲ್ಲಿ ಈಗೇನು ವಶಕ್ಕೆ ಪಡಿಸ್ಕೊಂಡು ಈಗ ಆಲ್ರೆಡಿ ನ್ಯಾಯಾಂಗ 3 ಜನರಿಗೆ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈಗ ಇವನನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಈಗ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಇವರನ್ನು ನಾವು ಹೆಚ್ಚಿನ ವಿಚಾರಣೆ ಮಾಡ್ತೀವಿ. ಅವ್ರದ್ದು ಏನು ರೋಲು? ಬೇಸಿಕಲಿ ಈಗ ನಮಗೆ ತಿಳಿದು ಬಂದಿರೋ ಪ್ರಕಾರ ಇವರೆಲ್ಲ ಒಂದು ಗ್ಯಾಂಗ್ ಮಾಡ್ಕೊಂಡಿದ್ದಾರೆ, ಒಂದು 6 ಜನರ ಒಂದು ತಂಡ ಮಾಡ್ಕೊಂಡಿದ್ದಾರೆ. ಎಲ್ಲಿ ಸಿವಿಲ್ ವ್ಯಾಜ್ಯಗಳಿದ್ದಾವೆ ಮತ್ತು ಎಲ್ಲಿ ದುರ್ಬಲರಿದ್ದಾರೆ ಅಂಥ ಏರಿಯಾಗಳನ್ನು ಇವರು ಗುರುತಿಸಿಕೊಂಡು ಅಲ್ಲಿ ಅವರು ಕೈ ಹಾಕಿ ಅವುಗಳನ್ನು ಮೇಲೆ ವಶಪಡಿಸ್ಕೊಳ್ಳುವಂಥದ್ದು ಮತ್ತು ಸ್ಥಳೀಯರಿಗೆ ಹೆದರಿಸುವಂಥದ್ರ ಬಗ್ಗೆ ಒಂದು ತಂಡ ಮಾಡಿದ್ದಾರೆ. ಹಾಗಾಗಿ ಯಾರೇ ಇವ್ರಲಿಂದ ಅನ್ಯಾಯಗೊಳಪಟ್ಟಿದ್ರೆ ದೂರನ್ನು ನೀಡಿ ಇವ್ರ ಮೇಲೆ ನಾವು ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಭರವಸೆ ನೀಡಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಕಳೆದ 3 ದಿನಗಳಿಂದ ಅದ್ಧೂರಿಯಾಗಿ ಜರುಗಿದ ಯುವಜನೋತ್ಸವಕ್ಕೆ ಸಂಭ್ರಮದ ತೆರೆ ಬಿದ್ದಿತು. ಜಾಗತೀಕರಣದ ಭರಾಟೆಯಿಂದ ಎಲ್ಲೆಡೆ ಅವ್ಯಾಹತ ತಂತ್ರಜ್ಞಾನ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಮಾಡುತ್ತಿದ್ದು, ಇದು ಮುಂದೆ ಉದ್ಯೋಗಕ್ಕೆ ಕುತ್ತು ಬಂದು ನಿರುದ್ಯೋಗದ ದೊಡ್ಡ ಸಮಸ್ಯೆ ಎದುರಾಗಲಿದೆ. ಹೀಗಾಗಿ ಮುಂದಿನ ಭವಿಷ್ಯದ ಬಗ್ಗೆ ಯುವ ಸಮೂಹ ವಿವೇಕ ಚಿತ್ತದಿಂದ ಹೆಜ್ಜೆ ಇಡಬೇಕಿದೆ ಎಂದು ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷೆ ವಸುಂಧರಾ ಭೂಪತಿ ಅವರು ಹೇಳಿದ್ದಾರೆ. ಅವರು ಸೋಮವಾರ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಅಂತರ್ ಮಹಾವಿದ್ಯಾಲಯ ಯುವಜನೋತ್ಸವ 2024 ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ್ ಅಗಸರ್ ಅವರು ಮಾತನಾಡಿ, ಇದೇ ಡಿಸೆಂಬರ್ 19ರಂದು ಬೆಂಗಳೂರಿನ ಕ್ರೈಸ್ಟ್ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವ ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾಲಯಗಳ ಯುವಜನೋತ್ಸವದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ 58 ಜನರ ತಂಡ ಭಾಗವಹಿಸಲಿದೆ. ಅಲ್ಲಿ ಉತ್ತಮ ಪ್ರದರ್ಶನ ನೀಡಿ ವಿಶ್ವವಿದ್ಯಾಲಯಕ್ಕೆ ಕೀರ್ತಿ ಹೆಚ್ಚಿಸಬೇಕು ಎಂದು ಶುಭ ಕೋರಿದರು. ಅಲ್ಲದೆ 3 ದಿನಗಳ ಇಲ್ಲಿನ ಅಂತರ್ ಮಹಾವಿದ್ಯಾಲಯ ಯುವಜನೋತ್ಸವದ ಯಶಸ್ಸಿಗೆ ದುಡಿದ ಎಲ್ಲಾ ಸಂಘಟಕರಿಗೆ ಧನ್ಯವಾದ ಅರ್ಪಿಸಿದರು. ನಂತರ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅಂತರ್ ಮಹಾವಿದ್ಯಾಲಯಗಳ ಯುವಜನೋತ್ಸವದ ಅಂಗವಾಗಿ ಜರುಗಿದ ವಿವಿಧ ಸ್ಪರ್ಧೆಗಳಲ್ಲಿ ಅಮೋಘ ಪ್ರದರ್ಶನ ನೀಡಿದ ಕಲಬುರಗಿಯ ಶರಣಬಸವೇಶ್ವರ ಕಾಲೇಜ್ ಆಫ್ ಸೈನ್ಸ್ ಕಾಲೇಜಿಗೆ ಓವರ್ ಆಲ್ ವಿನ್ನರ್ ಮತ್ತು ಕಲಬುರಗಿಯ ರಶ್ಮಿ ಎಜುಕೇಶನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಕಾಲೇಜಿಗೆ ರನ್ನರ್ ಅಪ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇದಲ್ಲದೆ ವಿವಿಧ ಏಕವ್ಯಕ್ತಿ ಗುಂಪು ಸ್ಪರ್ಧೆಯಲ್ಲಿ ವಿಜಯಶಾಲಿಯಾದ ಅಭ್ಯರ್ಥಿಗಳನ್ನು ಪದಕ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಇದರೊಂದಿಗೆ 3 ದಿನಗಳ ಕಾಲ ಜರುಗಿದ ಯೋಜನೋತ್ಸವಕ್ಕೆ ತೆರೆ ಬಿದ್ದಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಂಡಿಕೇಟ್ ಸದಸ್ಯರಾದ ಉದಯಕಾಂತ್ ಪಾಟೀಲ್, ವಿದ್ಯಾ ವಿಷಯಕ್ ಪರಿಷತ್ತಿನ ಸದಸ್ಯರಾದ ಮತ್ತು ಕಾನೂನು ನಿಕಾಯದ ಡೀನ್ ಡಾಕ್ಟರ್ ದೇವಿದಾಸ್ ಮಾಲೆ, ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ಮೇಧಾವಿನಿ ಎಸ್ ಕಟ್ಟಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕ ವೃಂದದವರು ಭಾಗವಹಿಸಿದ್ದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಸಚಿವರಾದ ಪ್ರೊಫೆಸರ್ ರಾಜನಾಳಕರ್ ಲಕ್ಷ್ಮಣ್ ಸ್ವಾಗತಿಸಿದರು. ದೈಹಿಕ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಲಿಂಗಣ್ಣ ಕಣ್ಣೂರು ವಂದಿಸಿದರು. ವಿದ್ಯಾರ್ಥಿ ಕಲ್ಯಾಣ ಅಧಿಕಾರಿ ಮತ್ತು ಸಾಂಸ್ಕೃತಿಕ ಸಂಯೋಜಕರಾದ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಅವರು ಮುಖ್ಯ ಅತಿಥಿ ವಸುಂಧರಾ ಭೂಪತಿ ಅವರನ್ನು ಪರಿಚಯಿಸಿದರಲ್ಲದೆ 3 ದಿನಗಳ ಕಾಲ ಯುವ ಜೋಶ್ನೊಂದಿಗೆ ಜರುಗಿದ ಸಂಭ್ರಮದ ಯೋಜನೋತ್ಸವ 2024 ಕುರಿತು ವರದಿ ಮಂಡಿಸಿದರು.
ಆಮೇಲೆ ಏನನ್ನಾದರೂ ಸಾಧಿಸಬೇಕು ಅನ್ನುವಂತಹ ಮನೋಭಾವ ನಿಮ್ಮ ಯುವ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಆದರೆ ಏನನ್ನ ಸಾಧಿಸಬೇಕು, ಆ ಮಾರ್ಗ ಯಾವುದು ಅನ್ನೋದು ತುಂಬ ಅದಕ್ಕೆ ಕ್ಲಿಷ್ಟಕರವಾದದ್ದು. ಅದನ್ನು ನೀವೇ ಕಂಡುಕೊಳ್ಬೇಕು. ಗುರು ಹಿರಿಯರು ಮತ್ತು ನಿಮಗೆ ವಿಶ್ವವಿದ್ಯಾಲಯ, ನಿಮ್ಮ ತಂದೆ ತಾಯಿ ಕೆಲವೇ ವಿಚಾರಗಳನ್ನು ಹೇಳ್ತಾರೆ. ಆದರೆ ನಿಮ್ಮ ಪ್ರತಿಭೆಯನ್ನು, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಯಾವುದು ನಿಮಗೆ ನಿಜವಾದ ದಾರಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನೀವೇ ವಿವೇಚನೆಯಿಂದ ಅದನ್ನು ಕಂಡುಕೊಳ್ಬೇಕು ಅಂತ ಹೇಳ್ತೇನೆ. ಆಮೇಲೆ ಈ ಯಾವುದೇ ಒಂದು ಪ್ರತಿಭೆ, ಚಿತ್ರಕಲೆ ಇರ್ಬೋದು, ನಟನೆ ಇರ್ಬೋದು, ಗಾಯನ ಇರ್ಬೋದು, ಕ್ರೀಡೆ ಇರ್ಬೋದು, ಇದರಲ್ಲಿ ಗುರುತಿಸ್ಕೊಳ್ಬೇಕನ್ನುವಂಥ ಹಂಬಲ ಎಲ್ಲರಿಗೂ ಇರುತ್ತೆ. ಆದರೆ ಗುರುತಿಸ್ಕೊಳ್ಳುವಾಗ ನಮ್ಮ ಕೆಲವು ಕೀಳರಿಮೆಗಳು ಕಾಡ್ತಾ ಇರ್ತಾವೆ. ಬಡತನ ಇರಬಹುದು, ನಾನು ಬಡತನ ಇದೆ, ಯಾವುದೊಂದು ಫೀಸ್ ಕಟ್ಟೋಕ್ಕಾಗಲ್ಲ, ನಾನು ಕ್ಲಾಸ್ಗೆ ಹೋಗೋಕ್ಕಾಗಲ್ಲ, ನನಗೆ ಇಷ್ಟ ಇರುತ್ತೆ ಒಂದು ಸಂಗೀತ ಕ್ಲಾಸಿಗೆ ಸೇರ್ಬೇಕಂದ್ರೂ ಅಲ್ಲೊಂದು 100 ರೂಪಾಯಿ ಫೀಸ್ ಇರುತ್ತೆ, ಅಲ್ಲಿ ಹೋಗೋಕ್ಕಾಗಲ್ಲ ನನಗೆ. ಎಲ್ಲೋ ಹೊರಗಡೆ ಕೂತ ಹಾಡ್ತಾ ಇರ್ತೀನಿ, ರೇಡಿಯೋ ಕೇಳ್ಕೊಂಡು ಹಾಡ್ತೀನಿ ಅಥವಾ ಮೊಬೈಲ್ ಕೇಳ್ಕೊಂಡು ಹಾಡೋದು,
ಈ ತರಹ ನಮಗೆ ಹಲವಾರು ಕೀಳರಿಮೆಗಳು ಕೆಲವು ಸರಿ ಇಂಗ್ಲೀಷ್ ಬರಲ್ಲ ಅನ್ನುವಂಥ ಕನ್ನಡ ಮಾಧ್ಯಮದಿಂದ ಓದಿರುವಂಥ ವಿದ್ಯಾರ್ಥಿಗಳು ಇಂಗ್ಲೀಷ್ ಬರಲ್ಲ ಅನ್ನುವಂತಹ ಕೀಳರಿಮೆಯಲ್ಲೇ ತುಂಬ ಜನ ಬೆಳೀತಾ ಇರ್ತಾರೆ. ನಾನು ನಿಮಗೆ ಒಂದು ಮಾತು ಹೇಳ್ತೇನೆ. ನಾನು ಕನ್ನಡ ಮಾಧ್ಯಮದಲ್ಲೇ ವೈದ್ಯಕೀಯ ಪದವಿಯನ್ನು ಪಾಸ್ ಮಾಡಿದ್ದೆ. ಆಮೇಲೆ ನಾನು ಎಷ್ಟು ದೇಶಗಳಿಗೆ ಹೋಗಿದ್ದೀನೋ, ಜಪಾನ್, ಚೈನಾ, ಅಮೇರಿಕಾ, ಜರ್ಮನಿ ಎಲ್ಲ ಕಡೆ ಕನ್ನಡದಲ್ಲೇ ಭಾಷಣ ತಂದಿದ್ದೀನಿ. ಇಂಗ್ಲೀಷ್ ಕಲಿತಿದ್ರು ಕೂಡ ಅವರು ಇಂಟರ್ಪ್ರೆಟ್ ಮಾಡಬೇಕಿದ್ರೆ ಅವರ ಭಾಷೆಯಲ್ಲಿ ಹೊರತು, ಅದಕ್ಕಾಗಿ ಯಾರು ಕೂಡ ನಾವು ಕನ್ನಡ ಭಾಷೆ ಬಿಟ್ಟರೆ ಗೊತ್ತಿಲ್ಲ ಅನ್ನೋರು ಹೆದರಬೇಕಿಲ್ಲ, ಕೀಳರಿಮೆಯನ್ನು ಖಂಡಿತ ಪಡಬೇಕಿಲ್ಲ. ಏಕೆಂದರೆ ಕೇರಳದಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಅವರದೇ ಭಾಷೆಯಲ್ಲಿ ವೈದ್ಯಕೀಯ ಪದವಿ, ಇಂಜಿನಿಯರಿಂಗ್ ಪದವಿಯನ್ನು ಪಡೀತಾರೆ. ಸೊ ನಾವು ಕೂಡ ಅದು ಸಾಧ್ಯ ಇದೆ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ ನಾವು ಸಿಲೆಬಸ್ ಕೂಡ ಮಾಡಿಕೊಟ್ಟಿದ್ದೀವಿ. ಇಂಜಿನಿಯರಿಂಗ್ ಕೂಡ ಇವತ್ತು VTUನಲ್ಲಿ ಕೂಡ ಕನ್ನಡ ಮಾಧ್ಯಮದಲ್ಲಿ ಆಗಬೇಕು ಅಂತ ಇದು ಸಿಲೆಬಸ್ ಸಿದ್ಧಾಗಿದೆ. ಯಾರಾದರೂ ಕನ್ನಡ ಮಾಧ್ಯಮದಲ್ಲಿ ಮಾಡುವವರಿಗೆ ಅದು ಸಾಧ್ಯತೆ ಇದೆ. Destiny. So desire your destiny as such. Aim at the sun. At least we all reached to the moon. We already reached to the moon. India has been there for Bharat. And as a judge, nobody can judge anybody's creativity. We just take a liberty to see, show you a path. And God bless, we are not wrong in judging. 2016, I guess we have judged some gentlemen. And today I see him getting a government job and working hard to design your future, and that is none other than Jalil. Please put your hands together for Jalil, a young man we have seen performing on the stage, taking everything on his shoulder, and today, yes, he is there. And others, please do not think wrong about me. जो मेहनत करता है वो दिखता है, and people behind the curtain, without them, like behind every successful man there is a woman. Behind every successful program of Gulbarga sir, there is Telkar sir. Please put your hands for Telkar sir. Always smiling. From past 15 days he is asking us, "Aana hai kisi yaar, aana hai." Thank you sir. Thank you for calling us from past 7 years. ಈಗಾಗಲೇ ವಿದ್ಯಾರ್ಥಿಗಳಲ್ಲಿ ಯಾರಿಗೆ ಫಸ್ಟ್ ಪ್ರೈಸ್ ಇದೆ, ಯಾರಿಗೆ ಸೆಕೆಂಡ್ ಪ್ರೈಸ್ ಇದೆ, ಯಾರಿಗೆ ಥರ್ಡ್ ಪ್ರೈಸ್ ಇದೆ ಅನ್ನುವ ಕಾಕರೆಲ್ಲ ಕೂತ್ಕೊಳ್ಳಿಲ್ಲ. ನಾನೇ ಹೆಚ್ಚಿಗೆ ಮಾತನಾಡಿ ತಮ್ಮ ಸಮಯ ಹಾಳು ಮಾಡೋದಿಲ್ಲ. ವಿಶೇಷವಾದ ಒಂದು ಒತ್ತಾಯ ಬಗ್ಗೆ ಕೇವಲ 2 ನಿಮಿಷ ಮಾತಾಡ್ತೀನಿ. ಏನಪ್ಪ ಅಂದರೆ, ವಿದ್ಯೆ ಎಂಬುದು ಒಂದು ದೊಡ್ಡ ಸಾಗರ. ವಿದ್ಯೆ ಎಂಬುದು ಒಂದು ದೊಡ್ಡ ಸಾಗರ. ಅದನ್ನು ಈಜಲು ಒಂದು ಬೇಸಾರ, ಈಜಿದರೆ ಸುಖದ ಸಾಗರ ಅನ್ನುವ ಒಂದು ನಾನುಡಿಯಂತೆ ವಿದ್ಯಾರ್ಥಿಗಳೇ, ನಾವು ಓದಬೇಕಾದ್ರೆ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾ ಇದ್ರು. ಆದರೆ ಓದಿದ ನಂತರ ನನಗೆ ಗೊತ್ತಾಗಿದ್ದು ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಲ್ಲ, ಸ್ಟೂಡೆಂಟ್ ಲೈಫ್ ಈಸ್ ಸ್ಟಡಿ ಲೈಫ್ ಅನ್ನೋದನ್ನ ನಮ್ಗೆ ಗೊತ್ತಾಯಿತು. ಅದು ಕೂಡ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಕಳೆದು ಹೋದ ಸಮಯ ಮರಳಿ ಬಾರದು. ಇವಾಗ ನಮ್ಗೆಲ್ಲರೂ ಕೂಡ ಒಂದು ಒಳ್ಳೆ ಅವಕಾಶ ಇದೆ. ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಹಿಂದುಳಿದ ಪ್ರದೇಶ ಅನ್ನೋ ಒಂದು ಹಣೆಪಟ್ಟಿ ಇದೆ. ಸುಮಾರು ವರ್ಷದಿಂದ ಇದ್ದಂಥ ಈ ಒಂದು ಹಣೆಪಟ್ಟಿಯನ್ನ ತಾವೆಲ್ಲ ಅಳಿಸ್ಬೇಕಾದ್ರೆ ತಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಇವತ್ತು ಅಂತರ್ ಮಹಾವಿದ್ಯಾಲಯದಲ್ಲಿ ಗುರುತಿಸ್ಕೊಳ್ತಾ ಇದ್ದೀರಾ. ಇದರ ಜೊತೆಗೆ ಇವತ್ತು ಯಾರು ಫಸ್ಟ್ ಕ್ಲಾಸ್ ತಗೊಂಡಿದ್ರು ಅಥವಾ ಯಾರಿಗೆ ಪ್ರೈಸ್ ಸಿಕ್ಕಿದ್ರು ಅವ್ರನ್ನ ಇವತ್ತು ಪ್ರತಿಜ್ಞೆ ಮಾಡಬೇಕು. ಇವತ್ತು ಅಂತರ್ ಮಹಾವಿದ್ಯಾಲಯದಲ್ಲಿ ನಮಗೆ ಸಿಕ್ಕಿಲ್ಲ ಪ್ರೈಸ್ ಅಂದ್ರೆ ಮುಂದೆ ನಾವು ಅಂತರ್ ವಿಶ್ವವಿದ್ಯಾಲಯ, ಅಂತಾರಾಜ್ಯ, ಅಂತಾರಾಷ್ಟ್ರ, ಅಂತರ್ರಾಷ್ಟ್ರದಲ್ಲಿ ನಾವು ಒಂದು ಪ್ರೈಸ್ ತೆಗೆದುಕೊಂಡು ಪ್ರತಿಜ್ಞೆ ಮಾಡಿ ತಾವು ಸತತ ಪ್ರಯತ್ನವನ್ನು ಮಾಡಬೇಕು. ಈ ಸಮಾರೋಪ ಸಮಾರಂಭಕ್ಕೆ ಮಹಿಳಾ ಅತಿಥಿಯಾಗಿ ಡಾಕ್ಟರ್ ವಸುಂಧರಾ ಭೂಪತಿಯವರು ಬಂದಿರತಕ್ಕಂಥದ್ದು ನಮಗೆ ಬಹಳ ಅಭಿಮಾನದ ಸಂಗತಿ. ಮೇಡಮ್, ತಮ್ಮ ಬಗ್ಗೆ ಕೇಳಿದ್ದೆ, ನಾನು ಸಾಹಿತ್ಯವನ್ನು ಓದಿದ್ದೆ, ಆದರೆ ನೇರವಾಗಿ ಸಂಪರ್ಕ ಆಗಿರಲಿಲ್ಲ. ಬಹುಶಃ ತಾವು ಬಂದಿರ್ತಕ್ಕಂಥದ್ದು ಅವರೇ ಹೇಳ್ಕೊಂಡ ಹಾಗೆ ಕೊನೆ ಗಳಿಗೆಯಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಯಿತು, ಹೇಗೆ ಬರಬೇಕು ಅಂತಕ್ಕಂಥ ಸಂದಿಗ್ಧತೆಯಿದ್ದಾಗ ವಿಶ್ವವಿದ್ಯಾಲಯ ಸಾಮಾನ್ಯವಾಗಿ ಅತಿಥಿಗಳನ್ನ ತಪ್ಪಿಸ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಒಂದಿಷ್ಟು ಹೆಚ್ಚಿನ ಪರಿಶ್ರಮ ವಹಿಸಿ ಅವ್ರನ್ನ ಇಲ್ಲಿ ಆಹ್ವಾನಿಸಿದ್ದೇವೆ, ಬಂದಿದ್ದಾರೆ. ಬೆಳಗ್ಗೆ 3 ಗಂಟೆಗೆ ಎದ್ದು
ಏರ್ಪೋರ್ಟ್ಗೆ ಬಂದು ಅಲ್ಲಿ 6:30 ಫ್ಲೈಟ್ ಇಟ್ಕೊಂಡು 8:00 ಹೈದರಾಬಾದ್ ಬಂದು ತಿರ್ಗ 12:00 ಬಂದಿದ್ದಾರೆ. ಮೇಡಮ್, ತಾವು ವಹಿಸಿದಂಥ ಪರಿಶ್ರಮಕ್ಕೆ ಧನ್ಯವಾದಗಳು. ನಿಮ್ಮ ವಿದ್ಯಾರ್ಥಿಗಳು ಹೀಗೆ ವಿದ್ಯಾರ್ಥಿಗಳ ದಯವಿಟ್ಟು ನೆನಪಿಸಿ ಅವರು ಮಾತನಾಡುವಂಥದ್ದನ್ನು ಕೆಲವು ಅಂಶಗಳನ್ನು ನಾವು ಮೆಲುಕು ಹಾಕೋದಾದರೆ ಬಹುಶಃ ಇಡೀ ವಿದ್ಯಾರ್ಥಿಗಳ ಸುಂದರವಾದ ಭವಿಷ್ಯಕ್ಕೆ ಯಾವ ರೀತಿಯ ವ್ಯಕ್ತಿತ್ವ ಬೇಕು ಅನ್ನೋದಕ್ಕೆ ಬಹಳ ಸಂಪೂರ್ಣವಾದಂಥ ಸಂದೇಶವನ್ನು ನೀಡಿದ್ದಾರೆ. ಈ ಯುವಜನೋತ್ಸವ ಅಂತಕ್ಕಂಥದ್ದು ನಿಮ್ಮ ಇಡೀ ಜೀವನದ ಒಂದು ಸಣ್ಣ ಭಾಗವಾದರೆ ಖಂಡಿತ ಈ 3 ದಿನಗಳ ಅನುಭವ ನಿಮ್ಮ ಸುಂದರವಾದ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಯಾವ ರೀತಿ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು ಅಂತಕ್ಕಂಥದ್ದು ಉದಾಹರಣೆಗಳ ಸಮೇತ ಅವರು ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಕುವೆಂಪುರವರ ಪರಿಕಲ್ಪನೆಯನ್ನು ಹೇಳ್ತಾರೆ, ಡಾಕ್ಟರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯವನ್ನು ಹೇಳ್ತಾರೆ, ಬುದ್ಧರವರ ಪ್ರಜ್ಞಾ ಕರುಣೆ ಅಂತಕ್ಕಂಥದ್ದು ತರ್ತಾರೆ. ಕೊನೆಯಲ್ಲಿ ಒಂದಿಷ್ಟು ಮನ ಕಲುಕುವ ಇಥಿಯೋಪಿಯಾದ ಒಂದು ಸಂಘಟನೆಯು ಕೂಡ ಮಾಧ್ಯಮ ಸಮೂಹದ ನೇತೃತ್ವ ಬಹುಶಃ ಮನಮುಟ್ಟುವಂತೆ ತಿಳಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಕೊನೆಯ ಒಂದು ಸಂಕಲ್ಪವನ್ನು ಇಷ್ಟೇ, ನಾವೆಲ್ಲರೂ ಮನುಷ್ಯರು, ನಮಗೆ ಮಾನವೀಯತೆಯೇ ಇರಬೇಕು, ನಮಗೆ ಮನುಷ್ಯತ್ವ ಅಂತಕ್ಕಂಥದ್ದನ್ನೇ ಇರಬೇಕು. ಬಹುಶಃ ನಮ್ಮ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈ ಗುಣಗಳನ್ನು ತಮ್ಮ ಮಾತುಗಳಿಂದ ಅದನ್ನು ಅರಿವಿಸ್ಕೊಳ್ತಾರೆ, ರೂಪಿಸ್ಕೊಳ್ತಾರೆ ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ತಮಗೆ ಇಡೀ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆ ತಿಳಿಸೋದಕ್ಕೆ ಇಷ್ಟಪಡ್ತಾರೆ. ಒಬ್ಬ ನಿರ್ಣಾಯಕರು ವಿಶ್ವವಿದ್ಯಾಲಯ ಕುರಿತು ಮಾತನಾಡಿದ್ದು, ಅವರ ಅನುಭವಗಳನ್ನು ಹಂಚಿಕೊಂಡ್ರು. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ, ತಮ್ಮೆಲ್ಲರಿಗೂ ಗೊತ್ತಿದೆ, Gulbarga University is well known for the organization of any events given at its level, whether it is university level or zonal level, inter-university level or international level. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಮಹಿಳಾ ಪದವಿ ಕಾಲೇಜಿನಲ್ಲಿ ಕಲಾವಾಣಿ ವಿದ್ಯಾರ್ಥಿ ಅಕಾಡೆಮಿಯ ಉದ್ಘಾಟನೆ ಮತ್ತು ಫ್ರೆಷರ್ಸ್ ಪಾರ್ಟಿ 2024 ಕಾರ್ಯಕ್ರಮ ಜರುಗಿತು. ನ್ಯಾಕ್ನಿಂದ B++ ಗ್ರೇಡ್ನೊಂದಿಗೆ ಮರು ಮಾನ್ಯತೆ ಪಡೆದಿರುವ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಮಹಿಳಾ ಪದವಿ ಕಾಲೇಜು ಕಲಬುರಗಿಯಲ್ಲಿ ಕಲಾವಾಣಿ ವಿದ್ಯಾರ್ಥಿ ಅಕಾಡೆಮಿಯ ಉದ್ಘಾಟನೆ ಮತ್ತು ಫ್ರೆಷರ್ಸ್ ಪಾರ್ಟಿ 2024 ಕಾರ್ಯಕ್ರಮವು 17ನೇ ಡಿಸೆಂಬರ್ 2024ರಂದು ಬೆಳಗ್ಗೆ 11 ಗಂಟೆಗೆ ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಮಹಿಳಾ ಪದವಿ ಕಾಲೇಜಿನ ಅವ್ವ ಆಡಿಟೋರಿಯಂನಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ಅಲ್ಲಮಪ್ರಭು ದೇಶ್ಮುಖ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಶರಣಬಸವೇಶ್ವರ ದೇವಸ್ಥಾನ ಆವರಣದ ಶಾಲೆ ಮತ್ತು ಕಾಲೇಜುಗಳ ನಿರ್ದೇಶಕರಾದ ಡಾಕ್ಟರ್ ನೀಲಾಂಬಿಕಾ ಶೇರಿಕಾರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಪುಟ್ಟಮಣಿ ದೇವಿದಾಸ್ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಅಕಾಡೆಮಿಯ ಸಲಹೆಗಾರರಾದ ಸಂತೋಷಿ ಶಿರ್ವಾಳ್, ಸಹ ಸಲಹೆಗಾರರಾದ ಡಾಕ್ಟರ್ ಕಾಮೇಶನ್ ದಾಮ, ಐಕ್ಯೂಎಸ್ಸಿ ಸಂಯೋಜಕರಾದ ಡಾಕ್ಟರ್ ಸಿದ್ದಲಿಂಗ ರೆಡ್ಡಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮತ್ತು ಕಲಾವಾಣಿ ಅಕಾಡೆಮಿ ಅದರ ಉದ್ಘಾಟನಾ ಒಂದು ಸಮಾರಂಭದ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗೌರವಾನ್ವಿತರೇ, ಈ ವಿದ್ಯಾಸಂಸ್ಥೆಯ ಶಿಕ್ಷಕರ ವೃಂದದವರೇ, ಒಂದು ತುಂಬ ಸಂತೋಷ. ಏನು ಸಂತೋಷ ಅಂತಂದರೆ, ನಮಗೆ ಸ್ವತಂತ್ರ ಸಿಕ್ಕಿ ಎಷ್ಟು ವರ್ಷ ಆಯಿತು ಗೊತ್ತಿಲ್ಲ. ಎಷ್ಟು ವರ್ಷ ಆಯಿತು? ಯಾವ ವರ್ಷ ಸ್ವತಂತ್ರ ಸಿಗಿತು? 47ರಲ್ಲಿ ಸಿಗಿತು. ಯಾಕೆ ನಾನು ನಿಮಗೆ ಹೇಳಿದೆ ಸಂತೋಷ ಅಂತಂದರೆ, ಇಲ್ಲಿರುವ ಈ ವಿದ್ಯಾಸಂಸ್ಥೆಯ ಏನು ವಿಜನರೀಸ್ ಇದ್ದಾರೆ, ಫೌಂಡರ್ಸ್ ಇದ್ದಾರೆ, ಮಹಿಳೆಯರಿಗೋಸ್ಕರ ಅವರ ಶಿಕ್ಷಣದ ಮಹತ್ವವನ್ನು ಅರಿತು ಪ್ರಥಮವಾಗಿ ಮಹಾದೇವಿ ಕನ್ಯಾ ಶಾಲೆ ಅಂತ 1934ರಲ್ಲಿ ಆರಂಭ ಮಾಡಿತು, ಸ್ವಾತಂತ್ರ್ಯ ಸಿಗುವ ಮೊದಲು. ಅದಲ್ಲದೆ 1973ರಲ್ಲಿ ಗೋದುತಾಯಿ ಡಿಗ್ರಿ ಕಾಲೇಜನ್ನು ಆರಂಭ ಆಯಿತು. ಎಲ್ಲರಿಗೂ ಗೊತ್ತಿತ್ತಾ ಇದು? ಗೊತ್ತಿಲ್ಲ. ಎಷ್ಟು ಜನರಿಗೆ ಗೊತ್ತಿತ್ತು? ವೆರಿ ರೇರ್. ವೈ ಐ ಸೇ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ವತಂತ್ರ ಬಂದ ಮೇಲೆ, ಸ್ವತಂತ್ರದ ಮೊದಲು
ವಿ ಹ್ಯಾವ್ ಹಿಸ್ಟ್ರಿ ಆಫ್ ಜೆಂಡರ್ ಇನ್ಇಕ್ವಾಲಿಟಿ. ಒಪ್ತೀರಾ? ಎಲ್ಲರೂ ಗ್ರಾಮೀಣ ಪ್ರದೇಶದಿಂದ ಬಂದಿದ್ದೀರಾ? ಇಲ್ಲ. ಒಂದು ವೇಳೆ ಮನೆಯಲ್ಲಿ ಅಪ್ಪ ಅಮ್ಮಗೆ 2 ಹುಡುಗರು 3 ಹುಡುಗರು 2 ಹುಡುಗಿಯರಿದ್ದರೆ ಯಾರಿಗೆ ಓದಿಸ್ತಾರೆ? ಹುಡುಗರಿಗೆ ಓದಿಸ್ತಾರೆ, ಹೌದಲ್ಲ? ಆದರೂ ನೀವೆಲ್ಲರೂ ಹುಡುಗಿಯರಲ್ಲಿ ಕುತ್ಕೊಂಡು ಕಾಲೇಜಿಗೆ ಸೇರಿದಿರಿ. ಯು ಶುಡ್ ಬಿ ಗ್ರೇಟ್ಫುಲ್ ಟು ಯುವರ್ ಪೇರೆಂಟ್ಸ್. ಆರ್ ಯು? ವಿಲ್ ಯು ಮೇಕ್ ದೆಮ್ ಪ್ರೌಡ್ ಆಫ್? ಬೈ ಡೂಯಿಂಗ್ ವಾಟ್? You will make them proud by doing what? By achieving something big in your life. You will do something big in your life wherein you yourself will feel proud of yourself. You will make your parents proud of yourself. You will make this institution, wherever you will be pursuing your higher studies, those institutions proud of your achievements, and also make this land, Mother India, proud of you. Each one of you have that potential. We don't realize. When I was walking in this area, ಇದೇ ಊರದಲ್ಲಿ ಇದೇ ಏರಿಯಾದಲ್ಲಿ ಹುಟ್ಟಿದ್ದು, when I was at that age, I never realized what is the potential which is inside me. Time, situations, challenges, obstacles, hurdles, they kept on testing each and every stage of my life. Those testing times, never giving up attitude of me helped me to overcome one after other obstacles in my life. That's where now I stand before you as Police Commissioner of this Kalburgi city. I never even imagined that I will get into IPS. I can one day become Police Commissioner of this city or anywhere. Why I am telling this? ನಮಗೆಲ್ಲ ಯಾವ ರೀತಿ ಅಂತಂದರೆ, ಹಳ್ಳಿಯಲ್ಲಿ ನಾವು ಓದಬೇಕಾದ್ರೆ ದೊಡ್ಡ ಅಚೀವ್ಮೆಂಟ್ ಅಂದರೆ 10ನೇ 12ನೇ ಪಾಸ್ ಆಗಿದ್ರೆ ದೊಡ್ಡ ಅಚೀವ್ಮೆಂಟ್ ನಮ್ಮ ಕಡೆ. ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಅವರ ವಿಷನ್ ನಮಗೆಲ್ಲರಿಗೂ ಗೊತ್ತಿದೆ, ನಾವು ಅದು ರಿಕಾಲ್ ಮಾಡೋಣ. ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ನಾಟ್ ಓನ್ಲಿ ಫಾರ್ ದಿ ಸೇಕ್ ಆಫ್ ಲೈವ್ಲಿಹುಡ್ ಬಟ್ ಆಲ್ಸೋ ಫಾರ್ ದಿ ಸೇಕ್ ಆಫ್ ವೆಲ್ಫೇರ್ ಆಫ್ ಅದರ್ಸ್. ನೋಯಿಂಗ್ ಸರ್ವಿಸ್ ಟು ಹ್ಯುಮ್ಯಾನಿಟಿ ಇಸ್ ಸರ್ವಿಸ್ ಟು ಗಾಡ್, ವಿಚ್ ಇಸ್ ಕಾಲ್ಡ್ ಆಸ್ ಕಾಯಕ ದಾಸೋಹ. ನಿಜವಾಗ್ಲ ಏನಾದರೂ ಒಂದು ಸರ್ವಿಸ್ ನಮ್ಮ ಕಲಬುರಗಿ ಜನರಿಗೆ ಯಾರಾದರೂ ಕೊಡ್ತಾ ಇದ್ದಾರೆ ಅಂತಂದರೆ ಅದು ಡಾಕ್ಟರ್ ಶರಣಪ್ಪ ಡಗೇಶ್ ಅಂತ ಹೇಳಿಕೆ ಬಯಸ್ತೀನಿ. ಅವ್ರ ಸರ್ವಿಸಿಗೆ ನಾವು ಎಲ್ಲರೂ ಎಲ್ಲಿ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟು ಅವರಿಗೆ ನಾವು ವಿ ಶುಡ್ ಗಿವ್ ದಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅಂತ ಹೇಳಿ ಬಯಸ್ತೀನಿ. ಆ ಕೆಲಸನ ಎಚ್ಚರಿಸುವ ಸಲುವಾಗಿ ಡಾಕ್ಟರ್ ಢಗೆ ಅವರು
ಇಲ್ಲಿವರೆಗೆ ಮಕ್ಕಳೇ ಸರ್ ಅವ್ರು ನಿಮಗೆ ಏನು ಹೇಳಿದರು, ಎಲ್ಲೆಲ್ಲಿ ಅವರು ಯಾವ ರೀತಿ ಒಂದು ಸ್ಟ್ರಗಲ್ ಮಾಡಿ ಗೋಲ್ಡ್ ಮೆಡಲ್ಗಳನ್ನು ಒಂದಲ್ಲ ಎರಡಲ್ಲ ಸುಮಾರು 8 ಗೋಲ್ಡ್ ಮೆಡಲ್ಗಳನ್ನು ತಗೊಳ್ಳೋದು, ಅದು ಬಡತನದಲ್ಲಿ ಯಾವುದೇ ಟ್ರೈನಿಂಗ್ ಇರಲಾರ್ದೇ ತಗೊಂಡು ಇವತ್ತು IPS ಆಗಿದ್ದಾರಲ್ಲ, ಅದೇ ರೀತಿ ಸರ್ ಅವರ ಗಮನಕ್ಕೆ ನಾನು ತರಲಿಕ್ಕೆ ಬಯಸೋದು ಏನು ಅಂತಂದರೆ, ನಮ್ಮ ಮಕ್ಕಳು ಸಹಿತ ಸಾಕಷ್ಟು ಸಾಮರ್ಥ್ಯ ಕೆಪಾಸಿಟಿ ಉಳ್ತಕ್ಕಂಥವ್ರು. ಅದಕ್ಕೆ ನಿದರ್ಶನಕ್ಕೆ ಅಂತ ಹೇಳಬೇಕಾದ್ರೆ ಸರ್ ಈಗ ತಾನೇ ಮೊನ್ನೆ ವಿಜಯಪುರನಲ್ಲಿ ಅಂತರ್ ಮಹಾವಿದ್ಯಾಲಯಗಳ ಒಂದು ಸ್ಪರ್ಧೆ ನಡೆದಾಗ ಯೂತ್ ಫೆಸ್ಟಿವಲ್ನಲ್ಲಿ ನಮ್ಮ ಮಕ್ಕಳು ಯಾವುದೇ ಒಂದು ಕೋಚಿಂಗ್ ಇರಲಾರ್ದೇ ಟ್ರೈನಿಂಗ್ ಇರಲಾರ್ದೇ ಓವರಾಲ್ ರನ್ನರ್ಸ್ ಅಪ್ ಚಾಂಪಿಯನ್ಶಿಪ್ ಬಂದಿದ್ದಾರೆ ಸರ್. ಅದಕ್ಕೆ ನಮ್ಮ ಮಕ್ಕಳು ಸಹಿತ ಯಾವುದರಲ್ಲಿಯೂ ಕಮ್ಮಿ ಇಲ್ಲ ಅನ್ನುವಂಥದ್ದು. ಸಂಗೀತ ಆಗಲಿ, ಫೈನ್ ಆರ್ಟ್ ಆಗಲಿ, ಲಿಟ್ರರಿ ಆಗಲಿ ಎಲ್ಲದರಲ್ಲಿಯೂ ಮುಂಚೂಣಿಯಲ್ಲಿ ನಮ್ಮ ಮಕ್ಕಳು ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ನಮ್ಮ ಮಹಾವಿದ್ಯಾಲಯ, ನಮ್ಮ ಸಂಸ್ಥೆಯ ಹೆಸರು ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕನ್ನಡ ಸೈನ್ಯದ ವತಿಯಿಂದ ಕಲಬುರಗಿ ನಗರದ ಗೋವಾ ಹೋಟೆಲ್ ಹತ್ತಿರದ ಸಿದ್ಧಾರ್ಥ ವೃತ್ತದ ಹತ್ತಿರ ಕನ್ನಡ ಸಂಗೀತ ಉತ್ಸವದಲ್ಲಿ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹಬ್ಬದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳು ಜರುಗುತ್ತಿವೆ. ಕನ್ನಡ ಸೈನ್ಯದ ವತಿಯಿಂದ ಕನ್ನಡ ಉತ್ಸವ 2024 ಕನ್ನಡ ನಾಡು ನುಡಿ ಹಬ್ಬ ದಿನಾಂಕ 14ನೇ ಡಿಸೆಂಬರ್ 2024 ರಿಂದ 18ನೇ ಡಿಸೆಂಬರ್ 2024 ರವರೆಗೆ ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ಕಲಬುರಗಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯ ಗೋವಾ ಹೋಟೆಲ್ ಹತ್ತಿರದ ಸಿದ್ಧಾರ್ಥ ವೃತ್ತದ ಹತ್ತಿರ ಹಮ್ಮಿಕೊಳ್ಳಲಾಗಿದ್ದು, ಲಿಂಗೈಕ್ಯ ಬಾಯಮ್ಮ ಲಕ್ಷ್ಮಣರಾವ್ ಶರ್ಮಾ ಮಹಾಮಂಟಪದಲ್ಲಿ 3ನೇ ದಿನ ಸೋಮವಾರ ದಿನಾಂಕ 16ನೇ ಡಿಸೆಂಬರ್ 2024 ರಂದು ಸಂಜೆ 7 ಗಂಟೆಗೆ ಜರುಗಿದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ರಾವ್ ಆಸ್ಪತ್ರೆಯ ಡಾಕ್ಟರ್ PN ರಾವ್, ಕಲಬುರಗಿಯ ಸಾಹಿತಿಗಳಾದ BH ನಿರುಗುಡಿ, CS ಮಾಲಿ ಪಾಟೀಲ್, ಸಂತ ಜೋಸೆಫ್ ಪದವಿ ಪೂರ್ವ ಕಾಲೇಜು ಕಲಬುರಗಿಯ ಪ್ರಾಂಶುಪಾಲರಾದ ಡಾಕ್ಟರ್ CC ನಿಂಗಣ್ಣ, ಕನ್ನಡ ಸೈನ್ಯದ ಮುಖಂಡರಾದ ಗಿರೀಶ್ ಪಾಟೀಲ್, ಶ್ರೀ ಗುರು ಪ್ರಿಂಟರ್ಸ್ ಕಲಬುರಗಿಯ ಅಮೃತ ಡಿಗ್ಗಿ, ಕನ್ನಡ ಸೈನ್ಯದ ಮುಖಂಡರಾದ ವಿಶ್ವನಾಥ್ ಭೀಮಳ್ಳಿ, ಕಲಬುರಗಿಯ ಉದ್ದಿಮೆದಾರರಾದ ಮಂಜುನಾಥ್ ಕಟ್ಟಿಮನಿ, ಕನ್ನಡ ಸೈನ್ಯದ ಮುಖಂಡರಾದ ಸತೀಶ್ ಎಂ ಕೋಟಿ ಹಾಗೂ ಕಲಬುರಗಿಯ ಜೂನಿಯರ್ ಅಬ್ದುಲ್ ಕಲಾಂ ಅಶೋಕ್ ಕಾಳೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಕನ್ನಡ ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷರಾದ ಸೋಮನಾಥ್ ಎಲ್ ಕಟ್ಟಿಮನಿ ವಕೀಲರು ಸೇರಿದಂತೆ ಇತರೆ ಅನೇಕ ಜನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸುಮಾರು 2000 ಇಸ್ವಿಯಲ್ಲಿ ಕನ್ನಡ ಸೈನ್ಯ ಸ್ಥಾಪನೆಗೊಂಡು ಸಮಾನ ಮನಸ್ಕರ ಯುವಕರ ತಂಡ ರಚಿಸಿ ನಿರಂತರವಾಗಿ 24 ವರ್ಷಗಳ ವಸಂತಗಳನ್ನು ಪೂರೈಸಿ ಕಲ್ಯಾಣ ಕರ್ನಾಟಕದ ಐತಿಹಾಸಿಕ ಗತವೈಭವ, ಸಂಸ್ಕೃತಿ, ಪರಂಪರೆ ಮತ್ತು ಈ ಭಾಗದ ಜಲವಂತ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ನಿರಂತರವಾಗಿ 1000 ಚಳವಳಿಗಳು ಮೇಲ್ಪಟ್ಟು ಹೋರಾಟ ಮತ್ತು ಸರ್ಕಾರದ ಗಮನ ಸೆಳೆದು ಈ ಭಾಗಕ್ಕೆ ನ್ಯಾಯಯುತವಾಗಿ ಬರಬೇಕಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕನ್ನಡ ಸೈನ್ಯ ನಿರಂತರ ಸರ್ಕಾರಗಳಿಗೆ ಎಚ್ಚರಿಸುತ್ತಾ ಬಂದಿದೆ. ಹಾಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರುವಂಥ ಗಡಿನಾಡು ಸಮ್ಮೇಳನ, ಸಾಂಸ್ಕೃತಿಕ ಸಂಭ್ರಮ, ಜಾನಪದ ಉತ್ಸವ, ಕನ್ನಡ ಕಲಿ, ಕನ್ನಡ ಬೆಳೆಸಿ ಹಾಗೂ ಕನ್ನಡ ಉಳಿಸಿ ಕಾರ್ಯಕ್ರಮ, ವಿಶಿಷ್ಟವಾಗಿ ಸರ್ಕಾರ ಕೂಡ ಮಾಡದೇ ಇರುವಂಥ ಕಾರ್ಯಕ್ರಮವನ್ನು ಅಲ್ಪಸಂಖ್ಯಾತರ ಬಡಾವಣೆಯಾಗಿರುವಂಥ ಖಾಜಾ ಬಂದೇನವಾಜ್ ದರ್ಗಾದ ಮುಂಭಾಗದಲ್ಲಿ ಲಿಂಗೈಕ್ಯರಾಗಿರುವಂಥ ಡಾಕ್ಟರ್ ಸೈಯದ್ ಶಾ ಖುಸ್ರೋ ಹುಸೇನಿ ಅವರ ಅಮೃತ ಹಸ್ತದಿಂದ ಅಂದು ಕನ್ನಡ ಕಲೀರಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಒಂದು 2008ರಲ್ಲಿ ಕನ್ನಡ ಸೈನ್ಯದಿಂದ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಹಾಗೆ ನಾಡಿನ ವಿವಿಧ ಕ್ಷೇತ್ರದ ಸಾಧಕರನ್ನು ಗುರುತಿಸಿ ಕನ್ನಡ ಸೈನ್ಯ 2000 ಇಸ್ವಿಯಿಂದ ಇಲ್ಲಿವರೆಗೂ ಕನ್ನಡ ವೀರ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ. ಹಾಗೆ ಈ ಭಾಗದ ಯುವಕರ ಉದ್ಯೋಗಕ್ಕಾಗಿ ಮತ್ತು ಇತರೆ ಕಂಪನಿಗಳ ಸ್ಥಾಪನೆಗಾಗಿಯೂ ಕೂಡ ಕನ್ನಡ ಸೈನ್ಯ ಹೋರಾಟ ಮಾಡಿದೆ. ಈ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ನಿರಂತರವಾಗಿ ಕನ್ನಡದ ರಥವನ್ನು ಎಳೆಯುತ್ತಿರುವ ಈ ಏಕೈಕ ಕನ್ನಡ ಪರ ಸಂಘಟನೆ ನಮ್ಮ ಕನ್ನಡ ಸೈನ್ಯದಾಗಿದ್ದು, ಮುಂಬರುವ ದಿನದಲ್ಲಿ ವರ್ಷವಿಡೀ ಕನ್ನಡ ಸೈನ್ಯದ ವತಿಯಿಂದ ಕನ್ನಡದ ಜಾಗೃತಿ, ಅಭಿಮಾನ, ಅರಿವು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಿರ್ವಹಿಸುವಲ್ಲಿ ಕನ್ನಡ ಸೈನ್ಯ ಮಾಡಲಿದೆ. ಹವಾಮಾನ ಇಲಾಖೆಯ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಡಿಸೆಂಬರ್ 17ರಿಂದ 19ರವರೆಗೆ 3 ದಿನಗಳ ಕಾಲ ಶೀತಾಲಯ ಎಚ್ಚರಿಕೆ ನೀಡಲಾಗಿದ್ದು, ಕಲಬುರಗಿ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಿಸಲಾಗಿದೆ.
ಕರ್ನಾಟಕ ರಾಜ್ಯದಲ್ಲಿ ಮುಂದಿನ 3 ದಿನ ತೀವ್ರವಾಗಿ ಶೀತಾಲೆಗಳು ಅಂದರೆ ಕೋಲ್ಡ್ ವೇವ್ ಕಾಣಿಸಿಕೊಳ್ಳಲಿವೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ವಾಡಿಕೆಗಿಂತ ಅಧಿಕ ಮಳೆ, ಭೂಮಿಯಲ್ಲಿ ತೇವಾಂಶ ಇರುವುದು, ಮೋಡ ಕವಿದ ವಾತಾವರಣ, ಸೈಕ್ಲೋನ್ ಉಂಟಾಗಿರುವುದು, ಉತ್ತರದಿಂದ ದಕ್ಷಿಣದತ್ತ ಗಾಳಿ ಬೀಸುತ್ತಿರುವುದು ಸೇರಿದಂತೆ ವಿವಿಧ ಕಾರಣಗಳಿಂದ ಹಲವು ಜಿಲ್ಲೆಗಳಲ್ಲಿ ವಾಡಿಕೆಗಿಂತ 5-6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇಳಿಕೆಯಾಗಿದೆ. ಕಲಬುರಗಿ, ವಿಜಯಪುರದಲ್ಲಿ ಡಿಸೆಂಬರ್ 17ರಿಂದ 19ರವರೆಗೆ ತೀವ್ರ ಶೀತದ ಅಲೆಗಳು ಬೀಸಲಿವೆ. ಈ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆಯು ರೆಡ್ ಅಲರ್ಟ್ ಕೊಟ್ಟಿದೆ. ಈ ಸಂದರ್ಭದಲ್ಲಿ ತಾಪಮಾನ 6ರಿಂದ 7 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಲಿದೆ. ಬಾಗಲಕೋಟೆ, ರಾಯಚೂರು ಮತ್ತು ಯಾದಗಿರಿಯಲ್ಲಿ ಮುಂದಿನ 3 ದಿನ ಶೀತ ವಾತಾವರಣ ಉಂಟಾಗುವ ಸಂಭವ ಇರುವುದರಿಂದ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಆ ಜಿಲ್ಲೆಗಳಲ್ಲಿ 10 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರಲಿದೆ. ಇದು ವಾಡಿಕೆಗಿಂತ 4-5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಇರಲಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮ ಡಿಸೆಂಬರ್ 21ರಿಂದ ಮತ್ತೆ ಮಳೆ ಬೀಳುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಹಾಸನ ಮತ್ತು ವಿಜಯನಗರದಲ್ಲಿ ಡಿಸೆಂಬರ್ 21ರಿಂದ 23ರವರೆಗೆ ವರ್ಷಧಾರೆಯಾಗಲಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಡಿಸೆಂಬರ್ 21ರಿಂದ ಮುಂದಿನ 3 ದಿನ ಸಾಧಾರಣ ಮಳೆಯಾಗಲಿದೆ. ಹಿಂದೊಮ್ಮೆ ಬೀದರ್, ವಿಜಯಪುರದಲ್ಲಿ ಕನಿಷ್ಠ ತಾಪಮಾನದಲ್ಲಿ 6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಇದೀಗ ಆ ಜಿಲ್ಲೆಗಳಲ್ಲಿ 7-8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುತ್ತಿದೆ. ಹಲವು ಜಿಲ್ಲೆಗಳಲ್ಲಿ ಕನಿಷ್ಠ ತಾಪಮಾನದಲ್ಲಿ ಉಷ್ಣಾಂಶ ಕುಸಿತವಾಗಿರುವ ಕಾರಣ ರಾತ್ರಿ ಬೆಚ್ಚನೆ ವಾತಾವರಣ ಇರುವುದಿಲ್ಲ. ಗರಿಷ್ಠ ತಾಪಮಾನದಲ್ಲಿಯೂ ವಾಡಿಕೆಗಿಂತ ಉಷ್ಣಾಂಶ ಇಳಿಮುಖವಾದ ಹಿನ್ನೆಲೆಯಲ್ಲಿ ಹಗಲಿನಲ್ಲಿ ಬಿಸಿಲಿನ ಪ್ರಖರತೆ ಅಷ್ಟೇನೂ ಇಲ್ಲ. ಇದರಿಂದಾಗಿ ಚಳಿಯ ತೀವ್ರತೆ ಜಾಸ್ತಿ ಇದೆ. ಡಿಸೆಂಬರ್ 21ರಿಂದ ರಾತ್ರಿ ವೇಳೆ ಉಷ್ಣತೆ ದಾಖಲಾಗುವ ಕಾರಣ ಚಳಿ ಪ್ರಮಾಣ ತುಸು ಇಳಿಮುಖವಾಗಬಹುದು ಎಂದು ರಾಜ್ಯ ಹವಾಮಾನ ಇಲಾಖೆಯ ನಿರ್ದೇಶಕರಾದ ಸಿಎಸ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿ ಡಿಸೆಂಬರ್ 19ರಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿಯ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ದಶರಥ್ ಕಲಗುರ್ತಿ ಅವರು ತಿಳಿಸಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡುವಂತೆ ಹಾಗೂ ವಿವಿಧ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ದಿನಾಂಕ 19 ಡಿಸೆಂಬರ್ 2024ರಂದು ಕಲಬುರಗಿ ನಗರದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಯ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ದಶರಥ್ ಕಲಗುರ್ತಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ಭೀಮಣ್ಣ ಬಿಲ್ಲಾವ್, ಜಿಲ್ಲಾಧ್ಯಕ್ಷರಾದ ರಾಜು ಎಸ್ ಕಟ್ಟಿಮನಿ, ರಮೇಶ್ ವಾಡೇಕರ್, ಮಲ್ಲಿಕಾರ್ಜುನ್ ಜಿನಿಕೇರಿ, ರಾಜು ಆರ್ ವಾಡೇಕರ್, ರವಿ ಶಿಂಗೆ, ಮಲ್ಲಿಕಾರ್ಜುನ್ ಎಂ ಸರಡಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಡಾಕ್ಟರ್ ಬಾಬು ಜಗಜೀವರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿ ವತಿಯಿಂದ ಒಳ ಮೀಸಲಾತಿ ಜಾರಿ ಮಾಡುವಂತೆ ಹಾಗೂ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಇದೇ ಡಿಸೆಂಬರ್ 19ರಂದು ಬೃಹತ್ ಪ್ರತಿಭಟನೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದ್ದು, ಈ ಪ್ರತಿಭಟನೆಯ ಉದ್ದೇಶ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯವು ತೀರ್ಪಿನಂತೆ ಯಥಾಸ್ಥಿತಿಯಾಗಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಹಲವಾರು ಹೋರಾಟಗಳು ಮಾಡಿದ್ದು ಕೂಡ ತಮಗೆ ಗೊತ್ತಿರೋದ ಸಂಗತಿ ಏನಲ್ಲ. ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟರೂ ಕೂಡ ಒಂದು ಏಕಸದಸ್ಯ ಪೀಠ ರಚನೆ ಮಾಡಿ ದತ್ತಾಂಶಗಳನ್ನು ಕಲೆ ಹಾಕಿ ಸರ್ಕಾರಕ್ಕೆ ವರದಿ ನೀಡುವಂತೆ ನಾಗಮೋಹನ್ ದಾಸ್ ಅವರವರಿಗೆ ನೇಮಕ ಮಾಡಿದ್ದು. ಆದರೆ ಈ ದತ್ತಾಂಶಗಳ ಬಗ್ಗೆ ಕಲೆ ಹಾಕ್ತಕ್ಕಂಥ ಈಗಾಗಲೇ ನಾಗಮೋಹನ್ ದಾಸ್ ಅವರು ಕಾಂತರಾಜ್ ವರದಿ ಬಗ್ಗೆ ಮತ್ತು ಸದಾಶಿವ ವರದಿ ಬಗ್ಗೆ ಎಲ್ಲ ದತ್ತಾಂಶಗಳು ತಮ್ಮ ಹತ್ತಿರ ಇದ್ದರೂ ಕೂಡ ಈಗ ಏಕಸದಸ್ಯ ಪೀಠ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥದ್ದು ಕೂಡ ನಮ್ಮ ಭಾವನೆ. ಆದರೆ 2011ರ ಜನಗಣತಿ ಆಧಾರದ ಮೇಲೆ ದತ್ತಾಂಶಗಳನ್ನು ಕಲೆ ಹಾಕೋದರಾಗಲಿ ಅಥವಾ 2005ರ ಜನಗಣತಿ ಮೇಲೆ ದತ್ತಾಂಶಗಳನ್ನು ಕಲೆ ಹಾಕೋದರಲ್ಲಿ ಆಗಲಿ ಅದು ಸರ್ಕಾರದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ನಾಗಮೋಹನ್ ದಾಸ್ ಅವರು ಯಾವ ದತ್ತಾಂಶಗಳನ್ನು ಕಲೆ ಹಾಕಿ ಸರ್ಕಾರಕ್ಕೆ ವರದಿ ನೀಡುತ್ತಾರೆ ಎಂಬುದು ಕೂಡ ನಮಗೆ ಗೊತ್ತಿರೋದಂಥ ಸಂಗತಿ. ಯಾಕಂದರೆ
ನಾಗಮೋಹನ್ ದಾಸ್ ಅವರು ಈಗಾಗಲೇ ಒಂದು ವರದಿ ಕೊಟ್ಟಿದ್ದರು, ಅದು ಕೂಡ ಮೂಲೆ ಗುಂಪು ಮಾಡಿ, ಕಾಂತರಾಜ್ ವರದಿಯವರು ಕೂಡ ಮೂಲೆ ಗುಂಪು ಮಾಡಿ, ಮತ್ತು ನ್ಯಾಯಮೂರ್ತಿ ಸದಾಶಿವ ಆಯೋಗರ ವರದಿ ಕೂಡ ಬಿ ಜೆ ಪಿ ಸರ್ಕಾರದ ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನು ನೀಡ್ತಕ್ಕಂಥ ನಮ್ಮ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು. ನಾವು ಈಗಾಗಲೇ ನಿನ್ನೆ ಬೆಳಗಾವದಲ್ಲಿ ಮಹಾದೇವರ ಒಂದು ಒಳ ಮೀಸಲಾತಿ ಜಾರಿಗಾಗಿ ದೊಡ್ಡ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿರ್ತಕ್ಕಂಥ ಸಮಾವೇಶದಲ್ಲಿ ನಮ್ಮ ಸಮಾಜ ಕಲ್ಯಾಣದ ಮಂತ್ರಿಗಳಾದಂಥ ಎಸ್ ಸಿ ಮಹದೇವಪ್ಪನವರು ಆ ಪ್ರತಿಭಟನೆಯ ವೇದಿಕೆಗೆ ಹೋಗಿ ನಾವು ಈಗ ತಮಗೇನು ಒಳ ಮೀಸಲಾತಿ ಜಾರಿ ಮಾಡ್ತಕ್ಕಂಥ ವಿಷಯಗಳನ್ನು ಸಚಿವ ಸಂಪುಟದಲ್ಲಿ ತೀರ್ಮಾನಿಸಿದ್ವಿ, ಅದರಂತೆ 30 ವರ್ಷ ಕಾಯ್ದಿರಿ, ಇನ್ನು 3 ತಿಂಗಳು ಯಾಕೆ ಕಾಯ್ತಾ ಇಲ್ಲ? ನಾನು ಒಂದು ವೇಳೆ ಒಳ ಮೀಸಲಾತಿ ಜಾರಿ ಮಾಡದೆ ಹೋದರೆ ನನಗೆ ಈ ಸಚಿವ ಸಂಪುಟದಲ್ಲಿ ಅವಶ್ಯಕತೆ ಇಲ್ಲ, ನಾನು ಕೂಡ ತಮ್ಮ ಜೊತೆ ಬರ್ತೀನಿ ಅಂತಕ್ಕಂಥ ಹೇಳಿಕೆ ನೀಡಿದ್ದು ಸ್ವಾಗತಿಸುತ್ತೀವಿ. ಅದರ ಜೊತೆಗೆ ಆ ಮಾತಿನ ತಕ್ಕಂತೆ ನಡೆದುಕೊಳ್ಳಿ ಅಂತ ಕೂಡ ನಾವು ಒತ್ತಾಯಿಸ್ತೀವಿ. ಕಲಬುರಗಿ ಮಹಾನಗರ ಪಾಲಿಕೆಯ ಕಾರ್ಮಿಕರ ವೇತನ ಪಾವತಿಯಲ್ಲಿ 25 ಕೋಟಿ ರೂಪಾಯಿಯ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿರುವ ಜೈ ಕನ್ನಡಿಗರ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಭಾಸಗಿಯವರು ಈ ಕುರಿತು ತನಿಖೆಯಾಗುವಂತೆ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆಯ ಸಫಾಯಿ ಕರ್ಮಚಾರಿ, ಡ್ರೈವರ್, ಲೋಡರ್ ಮತ್ತು ಕ್ಲೀನರ್ಗಳು ಪ್ರೊಫೆಷನಲ್ ಟ್ಯಾಕ್ಸ್ಗಳ ವೇತನ ಹಣ ಪಾವತಿಗಳನ್ನು ಮತ್ತು ಉದ್ಯೋಗದ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಆಗಿರುವ ಸುಮಾರು 25 ಕೋಟಿ ರೂಪಾಯಿ ಅವ್ಯವಹಾರದ ಕುರಿತು ಕೂಡಲೇ ತನಿಖೆಯಾಗಬೇಕು ಎಂದು ಜೈ ಕನ್ನಡಿಗರ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಭಾಸಗಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಒತ್ತಾಯಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಗೌರವ ಅಧ್ಯಕ್ಷರಾದ ಸುಭಾಷ್ ಬನ್ಪಟ್ಟೆ, ಜಿಲ್ಲಾ ಅಧ್ಯಕ್ಷರಾದ ಸೋಮಪ್ಪ ಕುಂದುಗುಳಿ, ಜಿಲ್ಲಾ ಉಪಾಧ್ಯಕ್ಷರಾದ ನವೀನ್ ಕುಮಾರ್ ಧುಮನ್ಸೂರ್, ಹುಸೇನ್ ಸಾಗರ್, ಅನಿಲ್ ತಳವಾರ್, ಮಲ್ಲು ಆಲ್ಗುಡ್ ಹಾಗೂ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪೌರ ಕಾರ್ಮಿಕರ ಸಫಾ ಕರ್ಮಚಾರಿಕ ಅವ್ಯವಹಾರ ಯಾಕಂದ್ರೆ ಗಣೇಶ್ ಶಂಕರ್ ಅಂತ ಟೆಂಡರ್ದು ಯಾಕಂದ್ರೆ ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಇರ್ತಾರೆ ಕಾರ್ಮಿಕರು. ಅಲ್ಲಿ ಯಾಕಪ್ಪ ಅಂದ್ರೆ ಅಲ್ಲಿ ಸುಮಾರು ವರ್ಷದಿಂದ ಏನದ ಟೆಂಡರ್ ಮಾಡಿದವ ಇ ಎಫ್ ಕಟ್ಟಿಲ್ಲ, ಪಿ ಎಫ್ ಮತ್ತು ಅರಿಸ್ ಒಟ್ಟು ಅವರಿಗೆ ಒಂದು ದುಡ್ಡು ಕಟ್ಟಿಲ್ಲ ಟೆಂಡರ್ದವ. ಕಟ್ಟಿ ಕೇಸಿಗೆ ಗಣೇಶ್ ಶಂಕರ್ ಅಂತ ಬೆಂಗಳೂರದವ ಗಣೇಶ್ ಶಂಕರ್ ಅಂತ ಇಲ್ಲಿ ಬಂದು ಕೇಸಿ ಕಾರ್ಮಿಕದವ್ರಿಗೆ 17,000 ಪೇಮೆಂಟ್ ಅದ. 17,000 ಪೇಮೆಂಟ್ ಇದ್ರು 10,000 ಹಾಕೋದು, 12,000 ಹಾಕೋದು, ಬರೀ ಇದು ಸುಮಾರು ವರ್ಷಲಿದ್ದು ಬರೀ ಇದೇ ನಡೆದಿದೆ ಕಾರ್ಮಿಕ ಇಲಾಖೆ ಇದು ಸಫಾ ಕರ್ಮಚಾರಿ ಇದು ಮಹಾನಗರ ಪಾಲಿಕೆ ಅದಕ್ಕೆ ಮಹಾನಗರ ಪಾಲಿಕೆ ನೋಡಿ ಕಮಿಷನರ್ ಏನಾದ್ರೆ ಕಮಿಷನರ್ಗೆ ಒಂದು ಕೊಟ್ಟಿವಿ ನಾವು ಮನೆ ಅಂದರು, ಡಿ ಸಿ ಅವ್ರಿಗೆ ಕೊಟ್ಟಿವಿ, ಮತ್ತು ಮೊನ್ನೆ ಬೆಂಗಳೂರಿಗೆ ಹೋದಾಗ ಜಿಲ್ಲಾ ಉಸ್ತುವಾರಿಗೆ ಭೀ ಮನೆಯೂ ಕೊಟ್ಟಿದ್ದೀವಿ. ಟೋಟಲ 25 ಕೋಟಿ ಹಗರಣ ಅದ. 25 ಕೋಟಿದ ಹಗರಣ ಅದಪ್ಪ ಅಂತಂದ್ರೆ ಇವತ್ತು ಮಹಾನಗರ ಪಾಲಿಕೆ ಕಮಿಷನರ್ ಯಾವುದೇ ಕ್ರಮ ತೊಗೊಂಡಿಲ್ಲ, ಮತ್ತು ಆ ಟೆಂಡರ್ದ ರದ್ದುಗೊಳಿಸ್ಬೇಕಂತ ನಾವು ಮೊದಲೇ ಕೊಟ್ಟಿದ್ದೀವಿ, ಯಾವುದೇ ಕ್ರಮ ತೊಗೊಂಡಿಲ್ಲ. ಟೋಟಲ ನಾವು ಏನದ ಶಾಮಿಲ್ ಅಂದರೆ ಇವತ್ತು ಚೆಕ್ ಆಗಬೇಕು, ಮತ್ತು ಆಫೀಸರ್ಗಳಂದ್ರೆ ಶಾಮಿಲರ್ ಅದೊಳಗೆ ಒಟ್ಟು ಅದರೊಳಗೆ ಚೆಕ್ ಅವ್ರಿ ಒರಿಜಿನಲ್ ಚೆಕ್ ನಾವು ಜಿರಾಕ್ಸ್ ಹಚ್ಚೇನಿ ಸರ್. ಯಾಕಂದ್ರೆ ಅವ್ರಿಗೆ ದುಡ್ಡು ಅವ್ರಿಗೆ ಅವ್ರ ಅಕೌಂಟಿಗೆ ಹೋಗ್ಯಾವ. ಯಾಕಂದ್ರೆ ಯಾರನ್ನ ಒಟ್ಟು ಇದು ಪೂರ ಇದು ಎಲ್ಲ ಇದು ಮಾಡಿದ ಸಲಕ ಹಗರಣ ದೊಡ್ಡ ಹಗರಣ ಸರ್ ಅದು. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿಗೆ ಭೀ ಕೊಟ್ಟಿದ್ದಾರೆ, ನಾವು ಕೊಟ್ಟಿಗೆಸಿ ಅವರು ಒಂದು ಕ್ರಮ ತೊಗೊಂಡ ನಂತರ ಈಗ ನೋಡೋ ಲೋಕಾಯುಕ್ತ ಭೀ ನಾವು ಮನೆ ಅದರದಾಗ ಅವರು ಒಳ್ಳೇದು ಈಗ ಹೋಗಿ ಜಾಧವ್ ಅವರಿಗೆ ಅರೆಸ್ಟ್ ಮಾಡಿ ಅವರ ಪರಿಶೀಲನೆ ಮಾಡಿರ ಜಾಧವ್ ಅವರಿಗೆ, ಮತ್ತು ಇನ್ನೂ ಶಾಮೀಲುಗಳು ಇದ್ರೊಳಗೆ ಆಫೀಸರ್ಗಳು ಭಾಳ ಸುಮಾರು ಆಫೀಸರ್ಗಳು ಸರ್. ಅವ್ರ ಅಕೌಂಟಿಗೆ ಹೋಗಿರೋ ಆಫೀಸರ್ಗಳ ಅಕೌಂಟಿಗೆ ಅವ್ರಿ ದುಡ್ಡುಗಳು ಇವೆಲ್ಲಷ್ಟು ಅವ್ರಿ ಅವು ಗಣೇಶ್ ಶಂಕರ್ಗೆ ಅವನು ಅರೆಸ್ಟ್ ಮಾಡೋದಂದ್ರೆ ಇದೆಲ್ಲ ಅಷ್ಟು ಬಯಲಿಗೆ ಬರ್ತದೆ ಸರ್. ಎಲ್ಲರೂ ಇದ್ರೊಳಗೆ ಶಾಮೀಲಿರ್ತಾರೆ ನನ್ನ ಬೇಡಿಕೆ ಸರ್. ಯಾಕಂದ್ರೆ ಸುಮಾರು ವರ್ಷಲಿದ್ದು 1 ತಿಂಗಳು ಹಾಕಿದೆ ಪೇಮೆಂಟು, 2 ತಿಂಗಳು ಹಾಕಿದೆ, ಬರೀ ಇದೇ ಆಗಿದೆ ಸರ್. ಯಾಕಂದ್ರೆ 9,000 ಹಾಕಿದೆ, 8,000 ಹಾಕಿದೆ, 10,000 ಹಾಕಿದೆ ಅಂತ ಪೂರ ನಾವು ಎಲ್ಲ ದಾಖಲೆ ಸಮೇತ ನಿಮ್ಗೆ ಕೊಟ್ಟಿನಿ ಸರ್. ಈಗ ನಮ್ಮಲ್ಲಿ ದಾಖಲೆ ಏನು ಸರ್ ಒಟ್ಟು ದಾಖಲೆ ಅವ ಸರ್, ಒಟ್ಟು ಇವು ದಾಖಲೆ ಸರ್ ಎಲ್ಲಟ್ಟು ನಾವು ಅಷ್ಟು ಹಚ್ಚಿದ್ದೇವೆ ಸರ್ ದಾಖಲೆ ನಮ್ಮಲ್ಲಿ ಒರಿಜಿನಲ್ ಸರ್ ಎಲ್ಲ ಪೂರ ಪಿನ್ನು ಪೂರ ಸರ್. ಯಾಕಂದ್ರೆ ಇದು ಹಗರಣ ಮಾಡ್ತದಂದ್ರೆ ಇಟ್ಟು ಹಗರಣ ಇದ್ರು ಭೀ ಸರ್ ಯಾವುದು ಆಫೀಸರ್ ಆಯಿತು ಮತ್ತು ಮಹಾನಗರ ಕಮಿಷನರ್ ಇನ್ನೂ ತಕ್ಕ ತೋಲ ಮತ್ತು ಡಿ ಸಿ ಅವರು ಕ್ರಮ ತೊಗೋಬೇಕು ಇದಕ್ಕೆ. ಯಾಕಂದ್ರೆ ಡಿ ಸಿ ಅವ್ರಿಗೆ ಕೊಟ್ಟಿನಿ ಅವ್ರಿಗೆ ಭೀ ಡಿ ಸಿ ಅವ್ರಿಗೆ ಕೊಟ್ಟಿಗೆಸಿ ಮತ್ತು ಇದು ಇಟ್ಟು ಎಲ್ಲ ಹಗರಣ ಆದ್ರೆ ಭೀ ಯಾಕೆ ಸುಮ್ಮ ಕುಂತಾರಂತ ನಂದು ಬೇಡಿಕೆ ಸರ್. ಅದಕ್ಕೆ ಡಿ ಸಿ ಅವ್ರಿಗೆ ಇದು ಕ್ರಮ ತೊಗೋಬೇಕು, ಮತ್ತು ಜಿಲ್ಲಾ ಉಸ್ತುವಾರಿ ಒಬ್ಬರಿಗೆ ಕ್ರಮ ಇದು ಕೂಡಲೇ ಕ್ರಮ ತೊಗೊಂಡು ಲೋಕಾಯುಕ್ತ ಕೂಡಲೇ ಇದಕ್ಕೆ ಕಡಿವಾಣ ಹಾಕಬೇಕು. ಯಾಕಂದ್ರೆ ಲೋಕಾಯುಕ್ತ ಮೊನ್ನೆ ಹಾಕಿದಾಗ ಜಾಧವ್ ಹಾಕಿದಾಗದೆ ಇದು ಜಾಧವ್ ಇದ್ರೊಳಗೆ ಶಾಮೀಲಾನ ಸರ್. ಇದ್ರೊಳಗೆ ಸರ್ ಮೊನ್ನೆ ಆಗಿದಾಗ ಇನ್ನೂ ಆದರೆ ಸರ್
ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತೊಗೋಬೇಕಂತ ಒಂದು ಬೇಡಿಕೆ ಅದ ಸರ್. ಯಾಕಂದರೆ ನಾವು ಮಹಾನಗರ ಪಾಲಿಕೆ ಯಾವಾಗಲೂ ಹೋದ್ರೆ ಅಲ್ಲಿ ಬರೀ ಯಾವಾಗ ಬಸ್ ಸರ್ಟಿಫಿಕೇಟ್ ಕೊಡೋದು ಭೀ ದುಡ್ಡು ಕೊಡಬೇಕು, ಡೆತ್ ಸರ್ಟಿಫಿಕೇಟ್ ಮಾಡೋದ್ರ ಭೀ ದುಡ್ಡು ಕೊಡಬೇಕು, ಲೈಸೆನ್ಸ್ ಮಾಡಬೇಕಂದ್ರೆ ದುಡ್ಡು ಕೊಡಬೇಕಲ್ರಿ ಸರ್. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.